ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಅತ್ಯಂತ ಶುಭಫಲಗಳು ಪ್ರಾಪ್ತಿಯಾಗಿದೆ. ಎಲ್ಲ ರೀತಿಯ ಅನುಕೂಲಗಳು ಅನಾನುಕೂಲಗಳು ಕೂಡ ಸಣ್ಣ ಪಡೆದಿದ್ರೂ ಕೂಡ ಅನುಕೂಲಗಳು ತುಂಬಾ ಅನುಕೂಲಗಳಿದೆ. ಕಾರಣ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವೇದದಲ್ಲಿ ಗುರು ಇದ್ದಾನೆ. ವೇದದಲ್ಲಿ ಗುರು ಇದ್ರೂ ಕೂಡ ಖರ್ಚು ಮಾಡತ್ತೆ, ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಇದನ್ನ ಒಪ್ಪಿಕೊಳ್ಳತಕ್ಕಂಥದ್ದು ವ್ಯಯಸ್ಥಾನದಲ್ಲಿರ್ತಕ್ಕಂಥ ಗುರು ಒಳ್ಳೆಯದನ್ನೇ ಮಾಡ್ತಾರೆ. ಯಾಕೆ ಸಪ್ತಮಾಧಿಪತಿ ದಶಮಾಧಿಪತಿ ಆಗಿರ್ತಕ್ಕಂಥ ವ್ಯಯದಲ್ಲಿದ್ದಾನೆ. ಸಪ್ತಮಾಧಿಪತಿ ಅಂತಂದ್ರೆ ನಿಮ್ಗೆಲ್ಲ ರೀತಿಯ ಸುಖ ಸೌಖ್ಯವನ್ನ ಕುಟುಂಬದಲ್ಲಿ ಕೊಡತಕ್ಕಂತಹದ್ದು ಅವನು ವ್ಯಯದಲ್ಲಿದ್ದಾನೆ ಅಂದ್ರೆ ಖರ್ಚು ಹೆಚ್ಚಾಗ್ತದೆ. ದಶಮಾಧಿಪತಿಯು ಕೂಡ ಗುರುವೇ ಆಗಿರೋದು, ಅವನು ಕೂಡ ಒಳ್ಳೆಯ ಫಲವನ್ನು ಕೊಡ್ತಾನೆ. ವ್ಯಯದಲ್ಲಿರ್ತಕ್ಕಂಥ ಗುರು ಏನ್ ಮಾಡ್ತಾನೆ ಅಂತಂದ್ರೆ ತಮಗೆ ಖರ್ಚು ಹೆಚ್ಚು ಮಾಡಿಸ್ತಾನೆ. ಖರ್ಚು ಹೆಚ್ಚಿ ಆ ಒಳ್ಳೆ ಶುಭ ಕಾರ್ಯಗಳಿಗೆ ಖರ್ಚು ಮಾಡ್ತಾನೆ. ಮನೆ ಕಟ್ಟೋದಕ್ಕೆ, ಕಾರ್ ತಗೊಳ್ಳೋಕ್ಕೆ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ, ತೀರ್ಥಯಾತ್ರಾ ಕ್ಷೇತ್ರಗಳ ದರ್ಶನ ಮಾಡೋದಕ್ಕಾಗಿ, ಹಾಗೆ ಒಳ್ಳೆಯ ಶುಭ ಫಲಗಳಿಗೆ ಖರ್ಚು ಮಾಡಿಸ್ತಾನೆ. ಹಾಗಂತಂದ್ರ ರೀತಿಯ ಒಳ್ಳೆಯ ಒಂದು ಫಲಗಳೇ ತಮಗೆ ದೊರಕತ್ತೆ. ಖರ್ಚಾದ್ರೂ ಕೂಡ ಮುಂದಿನ ಜೀವನದಲ್ಲಿ ಯಶಸ್ಸು ಸಿಗೋದಕ್ಕೆ ಅದು ಕಾರಣ ಆಗ್ತದೆ. ಹಾಗಾಗಿ ತಮಗೆ ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಮತ್ತೆ ಈ ಗುರುವಿಂದ ನಾವು ಒಳ್ಳೆಯ ಫಲಗಳನ್ನ ನಾವು ಹೇಳ್ತೀವಿ. ಕಾರಣ ಏನಂತಂದ್ರೆ ಗುರು ಪುಣ್ಯದ ಫಲವನ್ನ ಕೊಡ್ತಾನೆ ಅಂತ ಹೇಳ್ತೀವಿ. ಪುಣ್ಯದ ಫಲವನ್ನು ವೇದಲ್ಲಿದ್ದು ಕೊಡೋದ್ರಿಂದ ಪುಣ್ಯದ ಫಲದಲ್ಲಿ ಹೆಚ್ಚಿನಾಗಿದ್ದ ಖರ್ಚು ವೆಚ್ಚಗಳು ಹೆಚ್ಚಾಗ್ತದೆ, ಆದ್ರೆ ಶುಭ ಯೋಗಗಳು ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ನಾವು ಗುರುವಿನ ಕೊಟ್ಟಿರ್ತಕ್ಕಂಥದ್ದು, ಗುರು ನಿಮಗೆ ಮಾಡಿರ್ತಕ್ಕಂಥ ಅನುಗ್ರಹ ಸದಾಕಾಲ ಶಾಶ್ವತವಾಗಿರುತ್ತೆ. ಯಾವತ್ತೂ ಕೂಡ ಅದನ್ನ ಯಾರು ತೆಗೆದುಕೊಳ್ಳಕ್ಕಾಗಲ್ಲ. ಅಷ್ಟು ಶಾಶ್ವತವಾಗಿರ್ತಕ್ಕಂಥದ್ದನ್ನೇ ಗುರು ಕೊಡ್ತಾನೆ. ಗುರು ಕೊಟ್ಟ ಮೇಲೆ ಬೇರೆಯವರು ತೆಗೆದುಕೊಳ್ಳಕ್ಕಾಗಲ್ಲ, ಆ ಗುರುನು ಕೂಡ ತೆಗೆದುಕೊಳ್ಳಲ್ಲ. ನಿಮಗೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುವ ರೀತಿಯಲ್ಲಿ ನಿಮಗೆ ನೆಮ್ಮದಿಯ ಬದುಕನ್ನು ಕೊಡೋದಕ್ಕೆ ಗುರು ಅತ್ಯುತ್ತಮವಾಗಿರ್ತಕ್ಕಂಥ ಶುಭ ಫಲವನ್ನ ಈಗ ನಿಮಗೆ ಕೊಡ್ತಾ ಇದ್ದಾನೆ. ಹಾಗಾಗಿ ಮಿಥುನ ರಾಶಿ ಇರತಕ್ಕಂಥ ವ್ಯಕ್ತಿಗಳ ಕೈಯಲ್ಲಿ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸ್ಥಿರಾಸ್ತಿ ಮಾಡುವಂತ ಯೋಗ, ಮನೆ ಕಟ್ಟೋದು, ಕಾರ್ ತಗೊಳ್ಳೋದು, ಫ್ಲಾಟ್ ತಗೊಳ್ಳೋದು, ಮತ್ತೆ ಕೃಷಿ ಜಮೀನನ್ನು ತೆಗೆದುಕೊಳ್ಳುವಂತ ಯೋಗ, ಮತ್ತೆ ಪಿತ್ರಾಯಿತ ಆಸ್ತಿ ನಿಮ್ಮ ಕೈಗೆ ಸಿಗುವಂತ ಯೋಗ, ನಿಮ್ಮ ತಂದೆ ತಾತ ಮುತ್ತಾತ ತಂದೆ ತಾಯಿ ಯಾರೇ ನಿಮಗೆ ಆಸ್ತಿ ಮಾಡಿಟ್ಟಿದ್ರು ಕೂಡ ಅದು ನಿಮ್ಮ ಕೈಗೆ ಸಿಗುವಂತ ಯೋಗ, ಅದರಲ್ಲಿ ಶೇರ್ ಬರುವಂತ ಯೋಗ, ನಿಮ್ಮ ಪಾಲು ಬರುವಂತ ಯೋಗ, ಹೀಗೆ ಅತ್ಯುತ್ತಮವಾಗಿರ್ತಕ್ಕಂಥ ಶುಭ ಫಲಗಳು ಮಿಥುನ ರಾಶಿಯವರಿಗೆ ಪ್ರಾಪ್ತಿ ಆಗುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೋದ್ರೆ ಮಕ್ಕಳು ಒಳ್ಳೆ ವಿದ್ಯಾವಂತರಾಗ್ತಾರೆ, ಜ್ಞಾನವಂತರಾಗ್ತಾರೆ, ಪ್ರಜ್ಞಾವಂತರಾಗ್ತಾರೆ. ಮಕ್ಕಳು ಒಳ್ಳೆ ಸುಸಂಸ್ಕೃತ ಮನೆತನದಿಂದ ಬಂದಿರತಕ್ಕಂಥವ್ರು, ತಾವು ಕೂಡ ಒಳ್ಳೆಯ ಮನೆತನದಿಂದ ಬಂದಿರತಕ್ಕಂಥವ್ರು. ಹಾಗೆ ತಮ್ಮ ಮಕ್ಕಳು ಕೂಡ ಒಳ್ಳೆ ಸುಸಂಸ್ಕೃತರಾಗಿರ್ತಾರೆ, ಒಳ್ಳೆ ಸಂಸ್ಕಾರವಂತರಾಗಿರ್ತಾರೆ. ಹಾಗಾಗಿ ಆ ಮಕ್ಕಳು ಒಳ್ಳೆ ವಿದ್ಯಾವಂತರು ಜ್ಞಾನವಂತರಾಗ್ತಾರೆ. ಅವರು ಒಳ್ಳೆಯ ಒಂದು ಹುದ್ದೆಯಲ್ಲಿ ಇರ್ತಾರೆ, ಒಳ್ಳೆಯ ಜಾಬ್ ಮಾಡ್ತಾರೆ. ನಾಳೆ ಅವರು ಒಳ್ಳೆಯ ಒಂದು ಸ್ಥಾನಮಾನವನ್ನ ಕುಳಿತುಕೊಂಡದ್ದು ನೋಡಿ ನೀವು ತುಂಬಾ ಸಂತೋಷವನ್ನ ಪಡ್ತಕ್ಕಂಥದ್ದಿರುತ್ತೆ. ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಪ್ರಯತ್ನ ಪಡಬೇಕೆ ಹೊರತು ಏನು ಚಿಂತೆ ಬೇಡ. ಅವರು ಒಳ್ಳೆ ಜ್ಞಾನವಂತರಾಗ್ತಾರೆ, ವಿದ್ಯಾವಂತರಾಗ್ತಾರೆ. ಹಾಗಾಗಿ ಅವರಿಗೆ ಪ್ರಯತ್ನ ಮುಖ್ಯ. ಯಾಕೆ ಅಂತಂದ್ರೆ ನಾವು ಪ್ರಯತ್ನ ಮಾಡಲಿಲ್ಲ ಅಂದ್ರೆ ದೇವರು ಕೂಡ ಅನುಗ್ರಹ ಮಾಡೋದಿಲ್ಲ. ಹಾಗಾಗಿ ನಾವು ಪ್ರಯತ್ನ ಮಾಡಿದ್ರೆ ಭಗವಂತ ಅನುಗ್ರಹ ಮಾಡ್ತಾನೆ. ಷಡ್ವೀರ್ ಮನುಷ್ಯಂತಾಣಂ ಸಪ್ತಮ ದೈವಚಿಂತನಂ, ಆರು ಪ್ರಯತ್ನವನ್ನು ನಾವು ಮಾಡಿದ್ರೆ ಏಳನೇದಾಗಿ ದೈವಾನುಗ್ರಹ ಅನ್ನೋದು ಪ್ರಾಪ್ತಿ ಆಗ್ತದೆ. ಹಾಗಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದೊಡ್ಡವರು ಕಾಳಜಿ ವಹಿಸಬೇಕು, ಮಕ್ಕಳು ಪ್ರಯತ್ನ ಮಾಡಬೇಕು. ಇನ್ನು ಮನೆ ಕಟ್ಟುವಂತ ಯೋಗ ಇದೆ, ಮನೆ ಕಟ್ಟಿದ್ದೀರಾ ಅಥವಾ ಕಟ್ತಾ ಇರ್ತೀರಾ ಅಥವಾ ಕಟ್ಟು ಯೋಗ ಇದೆ, ಅದು ಕೂಡ ನಿಮಗೆ ಪರಿಪೂರ್ಣ ಆಗುತ್ತೆ. ವಿವಾಹ ಆಗದೆ ಇರತಕ್ಕಂಥವ್ರು ಯಾರು ಇದ್ರೆ ವಿವಾಹ ಆಗತಕ್ಕಂಥದ್ದು, ಸಂತಾನ ಆಗದೆ ಇರೋ ಸಂತಾನ ಆಗ್ತಕ್ಕಂಥ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ತೀರ್ಥಯಾತ್ರಾ ಕ್ಷೇತ್ರಗಳಿಗೆ ಹೋಗಿ ದಿವ್ಯ ದರ್ಶನವನ್ನು ಮಾಡ್ತಕ್ಕಂಥದ್ದು, ಪೀಠಾಧಿಪತಿಗಳ ದರ್ಶನ, ದೇವರ ದರ್ಶನ, ಕ್ಷೇತ್ರಯಾತ್ರಾ ದರ್ಶನ, ಸಮುದ್ರ ಸ್ನಾನ, ನದಿ ಸ್ನಾನ ಮಾಡುವಂತಹ ಶುಭ ಫಲಗಳು ತಮಗೆ ಪ್ರಾಪ್ತಿಯಾಗತ್ತೆ. ಆದರೆ ಗುರುವಿನ ಪೂರ್ಣಾನುಗ್ರಹ ತಮಗೆ ಬೇಕಾಗಿದೆ. ಏಕೆ ವೇದದಲ್ಲಿ ಗುರು ಇದ್ದಾನೆ. ಹಾಗಾಗಿ ಗುರುವಿನ ಪೂರ್ಣಾನುಗ್ರಹ ಅವಶ್ಯಕತೆ ಇದೆ. ಹಾಗಾಗಿ ಗುರು ಪೂರ್ಣಾನುಗ್ರಹದಿಂದ ನಿಮಗೆ ಕುಟುಂಬದಲ್ಲಿ ಒಳ್ಳೆಯದಾಗುತ್ತದೆ. ಹಾಗಾಗಿ ಗುರುವಿನ ಆರಾಧನೆಯನ್ನ ಮಾಡಬೇಕು. ಅದು ತುಂಬಾ ತುಂಬಾ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಆರಾಧನೆ ಆಗಿರುತ್ತೆ. ಮತ್ತೆ ಮುಂದಿನ ಸಮಯದಲ್ಲಿ ಗುರುವಿನ ಪೂರ್ಣ ಅನುಗ್ರಹ ಬರುತ್ತೆ. ಗುರುಬಲ ಬಂದಾಗ ನಾನು ಹೇಳ್ತೀನಿ, ಗುರುಬಲ ಬರುತ್ತೆ. ಗುರುಬಲ ಬಂದಾಗ ಇನ್ನು ಹೆಚ್ಚಿನದಾಗಿರ್ತಕ್ಕಂಥ ಯಶಸ್ಸು, ಕೀರ್ತಿ, ಲಾಭ, ಜಯ, ಸರ್ವತೋಮುಖವಾಗಿರ್ತಕ್ಕಂಥ ಯಶಸ್ಸು ತಮಗೆ ಸಿಗತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆನಂತರದಲ್ಲಿ ನಿಮ್ಮ ಪಿತ್ರಾಯಿತ ಆಸ್ತಿ ವಿಚಾರ ಬಂದಾಗ ಅದು ಕೂಡ ಸಿಗುವಂತ ಯೋಗ ಇದೆ ಅಂತ ಹೇಳಿ, ಮಕ್ಕಳು ವಿದ್ಯಾಭ್ಯಾಸ ಚೆನ್ನಾಗಿದೆ ಅಂತ ಹೇಳ್ತಾ ಇದೀವಿ. ಮತ್ತೆ ಆರೋಗ್ಯದ ಚಿಂತನೆ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಜಾಯಿಂಟ್ ಪೇನ್ ಬರೋದು, ಸುಸ್ತು, ಆಯಾಸ ಆಗೋದು ಇವೆಲ್ಲ ಇರುತ್ತೆ. ಆದ್ರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಸ್ವಲ್ಪ ಮಟ್ಟಿಗೆ ಚಿಕಿತ್ಸೆ ಮಾಡಿಕೊಂಡು ರೆಸ್ಟ್ ತಗೊಂಡ್ರೆ ಸರಿ ಹೋಗುತ್ತೆ. ಅದಕ್ಕೆ ಹೆಚ್ಚಿನ ಕಷ್ಟಪಡಬೇಕಾದ ಅವಶ್ಯಕತೆ ಇಲ್ಲ. ಸ್ವಲ್ಪ ಮಟ್ಟಿಗೆ ತಾತ್ಕಾಲಿಕ ಚಿಕಿತ್ಸೆ ಮಾಡಿಸ್ಕೊಂಡ್ರೆ ಸಾಕು. ಆನಂತರದಲ್ಲಿ ತಮ್ಮ ದಾಂಪತ್ಯದಲ್ಲಿ ತುಂಬಾ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ದೊರಕಿಸುವಂತ ಯೋಗ ಇದೆ. ಒಂದು ವೇಳೆ ತೊಂದರೆ ಇದೆ ತಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಇನ್ನು ಬಿಸ್ನೆಸ್ ಪಾರ್ಟ್ನರ್ ಅಲ್ಲಿ ಯಾರು ಇದ್ರೆ ಬಿಸ್ನೆಸ್ ಪಾರ್ಟ್ನರ್ಲು ಚೆನ್ನಾಗಿರುತ್ತೆ. ಎಲ್ಲ ಉದ್ಯೋಗದಲ್ಲಿ ಯಶಸ್ಸು ಇರುತ್ತೆ, ಕೀರ್ತಿ ಇರುತ್ತೆ. ಅಂತ ತೊಂದರೆ ಇದ್ದರೆ ತಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಇನ್ನು ತಮ್ಮ ಪ್ರಮೋಷನ್ ವಿಚಾರ ಮಾಡಿದ್ರೆ ನಿಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗೋ ಚಾನ್ಸಸ್ ಇರಲ್ಲ, ಪ್ರಮೋಷನ್ ಸಿಗೋ ಹಾಗಿಲ್ಲ. ಹಾಗಾಗಿ ನೀವು ಇರೋ ಕೆಲಸವನ್ನೇ ಹಾಗೆ ಮುಂದುವರ್ಸ್ಕೊಂಡು ಹೋಗಿ, ಅಂತ ತೊಂದರೆಗಳೇನು ನಿಮ್ಗೆ ಆಗೋದಿಲ್ಲ. ಹಾಗಂತ ನಿಮ್ಗೆ ಪ್ರಮೋಷನ್ ಬೇಕು ಅಂದ್ರೂ ಸಿಗೋದಿಲ್ಲ. ಉದ್ಯೋಗದಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ಅನುಕೂಲ ಇಲ್ಲ. ಸ್ವಲ್ಪ ಹಾಗೆ ಪ್ರಯತ್ನ ಮಾಡ್ತಾ ಇರಿ. ಮುಂದಿನ ಭವಿಷ್ಯದಲ್ಲಿ ನಿಮಗೆ ಪ್ರಮೋಷನ್, ಉದ್ಯೋಗ, ಯಶಸ್ಸು ಸಿಗುವಂತ ಯೋಗ ಇರುತ್ತೆ. ಕೆಲವು ಸಲ ನಮಗೆ ಸಿಕ್ಕಿದ್ರೆ ಇನ್ನೊಬ್ರಿಗೆ ಸಿಗಲ್ಲ, ಇನ್ನೊಬ್ರಿಗೆ ಸಿಕ್ಕಿದ್ರೆ ನಮಗೆ ಸಿಗಲ್ಲ. ನಿರಂತರವಾಗಿರ್ತಕ್ಕಂಥ
ಆಗಿರ್ತಕ್ಕಂಥ ನಿಮ್ಮ ಜೀವನದಲ್ಲಿ ತುಂಬಾ ಸಾಧನೆಯನ್ನು ಮಾಡ್ಕೊಂಡು ಬಂದಿದ್ದೀರಿ. ತುಂಬ ಸಾಧನೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ನಿಮ್ಮ ಸಾಧನೆ ಮೆಚ್ಚಲೇಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ನಿಮ್ಮ ಜೀವನದಲ್ಲಿ ದೇವರು ಕೂಡ ತಲೆಬಾಗಲೇಬೇಕು, ಅಷ್ಟು ಪ್ರಯತ್ನವನ್ನು ಮಾಡಿದಿರಿ. ಉದ್ಯೋಗಂ ಸಾಹಸಂ ಧೈರ್ಯಂ ಬುದ್ಧಿಶಕ್ತಿ ಪರಾಕ್ರಮ ಷಡೇತ ಎತ್ತರ ವರ್ತಂತೆ ತತ್ರ ದೈವ ಸಹಾಯಕ. ಹೀಗೆ ದೇವರು ಕೂಡ ಮೆಚ್ಚಿ ತಲೆಬಾಗಬೇಕು, ಅಷ್ಟು ಪ್ರಯತ್ನ, ಸಾಹಸ, ಶಕ್ತಿ, ಪರಾಕ್ರಮ ಎಲ್ಲವೂ ನಿಮ್ಮಲ್ಲಿ ಅಸಾಧಾರಣವಾಗಿದೆ. ಹಾಗಾಗಿ ಅದಕ್ಕೆ ದೇವರು ಕೂಡ ನಿಮಗೆ ಅನುಗ್ರಹವನ್ನು ಮಾಡ್ತಾನೆ ಆ ಪ್ರಯತ್ನಕ್ಕೆ. ಹಾಗಾಗಿ ನಿಮಗೆ ಯಶಸ್ಸು, ಕೀರ್ತಿ, ಲಾಭ ಎಲ್ಲವೂ ಕೂಡ ಸಿಗುತ್ತೆ ಅಂತ ಹೇಳ್ತೀವಿ. ಹಾಗಂತ ನಿಮ್ಮ ಜಾತಕದಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇಲ್ಲ, ಚೆನ್ನಾಗಿ ಇರುತ್ತೆ ಅಂತ ಹೇಳ್ತಾ ಇದೀವಿ. ಚೆನ್ನಾಗಿ ಮಾಡ್ಕೊಳ್ಳುವಂತ ಒಂದು ಸಾಮರ್ಥ್ಯ ನಮಗೂ ಇರುತ್ತೆ, ನಮ್ಮ ಪ್ರಯತ್ನ ಇರುತ್ತೆ ಅಂತ ನಾವು ಹೇಳ್ತಾ ಇದೀವಿ. ಹಾಗಂತ ನಿಮಗೆ ತುಂಬಾ ದುಡ್ಡು ಇರುತ್ತೆ ಅಂತಲ್ಲ, ಇರೋ ದುಡ್ಡು ಖರ್ಚಾಗತ್ತೆ, ಅದು ಶುಭ ಕಾರ್ಯಕ್ಕೆ ಖರ್ಚಾಗತ್ತೆ, ಮುಂದೆ ಅದು ಒಂದು ಅಸೆಟ್ ಆಗಿರುತ್ತೆ ಅಂತ ಕೂಡ ಹೇಳ್ತಾ ಇದೀವಿ. ಹಾಗಂತೆ ಮುಂದೆ ಕೆಲವು ದಿನಗಳಲ್ಲಿ ನಿಮಗೆ ಗುರುವಿನ ಪೂರ್ಣ ಅನುಗ್ರಹ ದೊರಕತ್ತೆ, ಅದರಿಂದ ಇನ್ನೂ ಹೆಚ್ಚಿನ ಯಶಸ್ಸು, ಕೀರ್ತಿ, ಲಾಭ ದೊರಕತ್ತೆ, ಸರ್ವತೋಮುಖ ಯಶಸ್ಸು ಸಿಗುತ್ತೆ. ಒಂದು ವೇಳೆ ನಿಮಗೆ ಏನಾದ್ರು ತೊಂದರೆ, ತೊಡಕು, ಕಷ್ಟ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಹತ್ತಿರತಕ್ಕಂಥ ಶ್ರೀನಿವಾಸನ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ಅರ್ಚನೆ ಮಾಡಿ ನಿಮ್ಮ ಕಷ್ಟ, ನಷ್ಟ, ದುಃಖ ಎಲ್ಲ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.